ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾಳೆ ಬೆಳಗ್ಗೆ 10:55 ನಂತರ ಬಹಳ ದೊಡ್ಡ ಮಹಾಸಂಯೋಗ ನಿರ್ಮಾಣ ಆಗಿದೆ. ಸ್ನೇಹಿತರೆ, 770 ವರ್ಷಗಳ ನಂತರ ಮತ್ತೆ ಇಷ್ಟೊಂದು ದೊಡ್ಡ ಮಹಾಸಂಯೋಗ ಆಗುತ್ತಿದೆ. ಸ್ನೇಹಿತರೆ, ಬ್ಯಾಂಕ್ ಬ್ಯಾಲೆನ್ಸ್, ಪ್ರೀತಿ, ಹಣ, ಗೌರವ, ಈಗ ಎಲ್ಲವೂ ನಿಮಗೆ ಸಿಗುತ್ತದೆ. ಆದರೆ ಸ್ನೇಹಿತರೆ, ಕೆಲವು ವಿಷಯಗಳ ಬಗ್ಗೆ ಗಮನ ಇಡಬೇಕು ಮತ್ತು ಜೋಶ್ನಲ್ಲಿ ಬಂದು ಹುಷಾರು ಕಳೆದುಕೊಳ್ಳಬಾರದು. ಸ್ನೇಹಿತರೆ, ಗ್ಯಾರಂಟಿಯೊಂದಿಗೆ ಹೇಳುತ್ತೇನೆ, ಈ 24 ಗಂಟೆಗಳು ನಿಮ್ಮ ಪಾಲಿಗೆ ಸಾಮಾನ್ಯ ಸಮಯ ಆಗಿರುವುದಿಲ್ಲ. ಸ್ನೇಹಿತರೆ, ಇದು ಬಹಳ ವಿಶೇಷ ಸಮಯ. ಇಂದಿನ ಈ ವಿಡಿಯೋ ಸಂಪೂರ್ಣವಾಗಿ ನಿಮ್ಮ ಗ್ರಹ ಗೋಚಾರ ಮತ್ತು ಗಣಕ್ಷೇತ್ರದ ಮೇಲೆ ಆಧಾರಿತವಾಗಿದೆ. ಹಾಗಾಗಿ ನೋಡಿ, ನಿಮಗೆ ಮಾಹಿತಿ ಹೇಳುತ್ತಿದ್ದೇವೆ. ಬಹಳ ವರ್ಷಗಳ ನಂತರ ಒಂದು ಅದ್ಭುತ ಯೋಗ ನಿಮ್ಮ ಜಾತಕದಲ್ಲಿ ಬಂದಿದೆ ಮತ್ತು ಸ್ನೇಹಿತರೆ, ಈ ಯೋಗ ನಿಮ್ಮ ಜೀವನದಲ್ಲಿ ಬಹಳಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತಿದೆ. ಉದಾಹರಣೆಗೆ ಸ್ನೇಹಿತರೆ, ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಬಹಳಷ್ಟು ಸಮಸ್ಯೆಗಳು ನಡೆದಿವೆ. ಇಂದಿನ ಈ ವಿಡಿಯೋ ನಿಮಗಾಗಿ ಮಾತ್ರ. ಆದ್ದರಿಂದ ಮೊದಲಿನಿಂದ ಕೊನೆಯವರೆಗೂ ವಿಡಿಯೋ ನೋಡಿ. ಸ್ನೇಹಿತರೆ, ನಿಮ್ಮ ಎಲ್ಲ ಶಂಕೆ ಸಮಸ್ಯೆಗಳು ಮುಗಿದು ಹೋಗಬಹುದು ಮತ್ತು ಭಗವಾನ್ ಭೋಲೆನಾಥ್ ಅವರು ಮನಸ್ಸಿನಲ್ಲಿ ನೆನೆದು ಅವರನ್ನು ಮೆಚ್ಚಿಸಿ ಮತ್ತು ಅವರ ಮೂಲಕ ನಿಮ್ಮ ಮೇಲೆ ಬಂದಿರುವ ಯಾವ ಕಷ್ಟಗಳು ಬಂದಿದೆಯೋ ಸ್ನೇಹಿತರೆ, ಅವುಗಳನ್ನು ದೂರ ಮಾಡಬಹುದು. ನಾವೆಲ್ಲರೂ ಗೊತ್ತು, ಹನುಮಾನ್ಜಿಯನ್ನು ಸಂಕಟ ಮೋಚನ ಎಂದು ಕೂಡ ಕರೆಯುತ್ತಾರೆ. ಆದರೆ ಅವರು ನಿಮ್ಮ ಎಲ್ಲ ಸಮಸ್ಯೆಗಳನ್ನು, ಎಲ್ಲ ಸಂಕಟಗಳನ್ನು ನಾಶ ಮಾಡುವ ಶಕ್ತಿ ಇಟ್ಟುಕೊಂಡಿದ್ದಾರೆ. ಅದಕ್ಕಾಗಿಯೇ ಇದನ್ನು ಹೇಳಲಾಗುತ್ತದೆ. ಸ್ನೇಹಿತರೆ, ಹನುಮಾನ್ಜಿ ಯಾವಾಗಲೂ ತಮ್ಮ ಭಕ್ತರ ಕರೆ ಕೇಳಲು ಸಿದ್ಧರಾಗಿದ್ದಾರೆ. ಅವರ ಎಲ್ಲ ಸಮಸ್ಯೆಗಳನ್ನು ಹನುಮಾನ್ಜಿ ಕೆಲವು ಕ್ಷಣಗಳಲ್ಲೇ ದೂರ ಮಾಡುತ್ತಾರೆ ಸ್ನೇಹಿತರೆ. ಮತ್ತು ಇದೇ ರೀತಿ ನಾಳೆ ನಿಮ್ಮೆಲ್ಲರಿಗೂ ಆಗಲಿದೆ. ಹಾಗಾಗಿ ನೋಡಿ ಸ್ನೇಹಿತರೆ, ಎಚ್ಚರವಾಗಿರಿ. ಕೊನೆಯಲ್ಲಿ ನಿಮ್ಮ ಅದೃಷ್ಟದಲ್ಲಿ ಸುಖ, ದುಃಖ ಮತ್ತು ಜೀವನವನ್ನು ಬದಲಾಯಿಸುವುದರಿಂದ ಯಾರೂ ತಡೆಯಲು ಸಾಧ್ಯವಿಲ್ಲ. 24 ಗಂಟೆಗಳಲ್ಲಿ ಈ ಘಟನೆ ನಿಮ್ಮೊಂದಿಗೆ ನಡೆಯಬಹುದು. ಹೌದು ಸ್ನೇಹಿತರೆ, 101ರಷ್ಟು ಖಚಿತವಾಗಿ ಹೇಳುತ್ತಿದ್ದೇನೆ. ಮತ್ತು ಸ್ನೇಹಿತರೆ, ಇದು ನನ್ನ ಕೊನೆಯ ಎಚ್ಚರಿಕೆ. ಈ ವಿಡಿಯೋವನ್ನು ನೀವು ಅರ್ಧದಲ್ಲೇ ಬಿಟ್ಟು ಹೋಗಬೇಡಿ. ಈ ವಿಡಿಯೋವನ್ನು ಪ್ರಾರಂಭದಿಂದ ಕೊನೆಯವರೆಗೂ ಖಂಡಿತ ನೋಡಿ. ಮತ್ತು ಸ್ನೇಹಿತರೆ, ಈ ವಿಷಯಗಳ ಬಗ್ಗೆ ಗಮನ ಕೊಡಿ. ದೇವರು ನಿಮಗೆ ಇದರಲ್ಲಿ ಏನು ಕೊಡಲು ಬಯಸುತ್ತಾರೆ? ಸ್ನೇಹಿತರೆ, ಯಾರೇ ಈ ವಿಡಿಯೋನ ಪೂರ್ತಿ ಕೊನೆಯವರೆಗೂ ನೋಡುತ್ತಾರೋ ಅವರ ಇಡೀ ಮನೆಯನ್ನು ಭಗವಂತ ಸ್ವತಃ ಧನ ದೌಲತ್ತಿನಿಂದ ತುಂಬುತ್ತಾರೆ. ಸ್ನೇಹಿತರೆ, ಇಂದಿನ ವಿಡಿಯೋ ಒಂದು ರಾಮಬಾಣವಾಗಿ ಸಾಬೀತಾಗಲಿದೆ. ಆದ್ದರಿಂದ ಈ ರಾಶಿಯ ಜನರ ಪಾಲಿಗೆ ಇಂದಿನ ವಿಡಿಯೋ ಬಹಳ ವಿಶೇಷವಾಗಿದೆ. ಇದನ್ನು ನೀವು ಕೊನೆಯವರೆಗೂ ಖಂಡಿತ ನೋಡಿ ಸ್ನೇಹಿತರೆ. ಬಹಳ ಆಳವಾದ ಮಾಹಿತಿಗಳು ಇಂದಿನ ಈ ವಿಡಿಯೋದಲ್ಲಿ ನಾವು ಹೇಳಲಿದ್ದೇವೆ. ಈ ಸಂಸಾರದಲ್ಲಿ ಯಾರೇ ವ್ಯಕ್ತಿ ನಿಜವಾದ ಮನಸ್ಸಿನಿಂದ, ನಿಜವಾದ ಸಲಹೆಯಿಂದ ಭಗವಂತನನ್ನು ನಂಬುತ್ತಾರೋ, ಭಗವಂತ ಮೇಲೆ ನಂಬಿಕೆ ಇಡುತ್ತಾರೋ ಸ್ನೇಹಿತರೆ, ಭಗವಂತ ಆ ವ್ಯಕ್ತಿಯ ಜೀವನವನ್ನು ಸ್ವರ್ಗದ ಸಮಾನ ಮಾಡುತ್ತಾರೆ. ಅವನ ಜೀವನದಲ್ಲಿ ಎಂದಿಗೂ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಮತ್ತು ನೀವು ಯಾವುದೇ ಸಮಸ್ಯೆಯಲ್ಲಿ ಸಿಲುಕದಿರಲಿ. ಸ್ನೇಹಿತರೆ, ಖಂಡಿತ ಕಮೆಂಟ್ ಮಾಡಿ. ಮತ್ತು ಅದೇ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಅಥವಾ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಜೊತೆಗೆ ಬೆಲ್ ಐಕಾನ್ ಒತ್ತಿ. ಇದರಿಂದ ಸ್ನೇಹಿತರೆ, ಮುಂದೆ ಬರುವ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತದೆ. ಆಗ ನೀವು ಅದನ್ನು ಸುಲಭವಾಗಿ ನೋಡಬಹುದು. ಸ್ನೇಹಿತರೆ, ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹದೇವ ಎಂದು ಖಂಡಿತ ಬರೆಯಿರಿ. ಈ ವಿಡಿಯೋಗೆ ಹಾಗೆ ಲೈಕ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ನಿಮ್ಮ ರಾಶಿ ಭವಿಷ್ಯ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಕುಂಭ ರಾಶಿಯವರೇ, ಮನೆಯ ಅಗತ್ಯಗಳನ್ನು ಪೂರೈಸಲು ನಿಮ್ಮ ವಿಶೇಷ ಪ್ರಯತ್ನ ಇರುತ್ತದೆ. ಹತ್ತಿರದ ಸ್ನೇಹಿತರಿಂದ ಭೇಟಿ ಖುಷಿ ಕೊಡುತ್ತದೆ. ವಿದ್ಯಾರ್ಥಿಗಳು ಮತ್ತು ಯುವಕರು ತಮ್ಮ ಓದು ಮತ್ತು ಕೆಲಸದ ಮೇಲೆ ಗಮನ ಕೇಂದ್ರೀಕರಿಸುತ್ತಾರೆ. ಯಾವುದೇ ಧಾರ್ಮಿಕ ಸ್ಥಳಕ್ಕೆ ಹೋಗುವುದರಿಂದ ನಿಮಗೆ ಶಾಂತಿ ಮತ್ತು ನೆಮ್ಮದಿ ಸಿಗುತ್ತದೆ. ಮತ್ತು ಸ್ನೇಹಿತರೆ, ತೋರ್ಪಡಿಗಾಗಿ ಅನಾವಶ್ಯಕ ಖರ್ಚು ಮಾಡಬೇಡಿ. ಇದರಿಂದ ನಿಮ್ಮ ಬಜೆಟ್ ಹಾಳಾಗಬಹುದು. ನಿಮ್ಮ ಬಳಿಗೆ ಅಹಂಕಾರ ಮತ್ತು ಆತುರದ ಸ್ಥಿತಿ ಇರುತ್ತೆ. ಅದರಿಂದ ಯಾರೊಂದಿಗಾದರೂ ಜಗಳವಾಗುವ ಸಾಧ್ಯತೆ ಇದೆ. ವ್ಯಾಪಾರದ ಕೆಲಸದಲ್ಲಿ ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚು ಹೂಡಿಕೆ ಮಾಡಬೇಡಿ. ಅನಗತ್ಯ ಖರ್ಚುಗಳು ಎದುರಾಗುವ ಸ್ಥಿತಿ ಇದೆ. ಆದ್ದರಿಂದ ಮಾರ್ಕೆಟಿಂಗ್ ಮತ್ತು ಆನ್ಲೈನ್ ಚಟುವಟಿಕೆಗಳ ಮೇಲೆ ಹೆಚ್ಚು ಗಮನ ಕೊಡುವ ಅವಶ್ಯಕತೆ ಇದೆ. ನಿಮ್ಮೊಂದಿಗಿನ ಸಂಬಂಧದಲ್ಲಿ ಬಹಳ ದೊಡ್ಡ ಬದಲಾವಣೆ ಬರುತ್ತೆ ಮತ್ತು ಅವು ಉಳಿಯುತ್ತವೆ. ಹಳೆಯ ಸ್ನೇಹಿತರಿಂದ ಮಾತುಕತೆ ಆಗುತ್ತೆ ಮತ್ತು ಹಳೆಯ ಸುಂದರ ನೆನಪುಗಳು ಸಹ ತಾಜಾ ಆಗುತ್ತವೆ. ಈ ಸಮಯದಲ್ಲಿ ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿ. ನಿಮ್ಮ ಕೆಲಸವನ್ನು ಇಂದೇ ಮುಗಿಸುವ ಪ್ರಯತ್ನ ಮಾಡಿ.
ಮುಂದಿನ ಕೆಲವು ದಿನಗಳಲ್ಲಿ ಪರಿಸ್ಥಿತಿ ಸುಧಾರಿಸುವಂತೆ ಕಾಣುತ್ತಿದೆ. ಜನರ ಸಹಾಯ ಸಿಗುತ್ತಿದೆಯಾ? ಆದರೂ ಕೆಲವು ಜವಾಬ್ದಾರಿಗಳನ್ನು ನೀವು ಸ್ವತಃ ನಿಭಾಯಿಸಬೇಕು. ಸ್ನೇಹಿತರೆ, ಇಂದಿನ ದಿನ ನಿಮ್ಮ ಪಾಲಿಗೆ ನೆನಪಿನಲ್ಲಿ ಉಳಿಯುತ್ತೆ ಮತ್ತು ನಿಮ್ಮ ಚತುರತೆಯಿಂದ ಕೆಲಸದಲ್ಲಿ ಯಶಸ್ಸು ಪಡೆಯುತ್ತೀರಾ. ಕೆಲಸದ ದಿನ ಉತ್ತಮವಾಗಿರುತ್ತದೆ ಮತ್ತು ಸ್ನೇಹಿತರೆ, ಯಾವುದಾದರೂ ಪೇಮೆಂಟ್ ನಿಂತಿದ್ದರೆ ಅಥವಾ ಸಾಲ ಕೊಟ್ಟಿದ್ದರೆ ಇಂದು ಅದರ ವಾಪಸಾತಿಯಾಗಬಹುದು. ಈಗಿನ ಪರಿಸ್ಥಿತಿಯ ಕಾರಣದಿಂದ ಇದನ್ನು ಸಕಾರಾತ್ಮಕವಾಗಿಸಲು ಜನರೊಂದಿಗೆ ಮಾತನಾಡುವ ಮೂಲಕ ಸಂಪರ್ಕದಲ್ಲಿದ್ದೀರಿ ಮತ್ತು ನಿಮಗೆ ಹೊಸ ಹೊಸ ಮಾಹಿತಿಗಳು ಸಹ ಸಿಗುತ್ತವೆ. ಸ್ನೇಹಿತರೆ, ಇನ್ನೊಂದು ವಿಷಯ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ವಶೀಕರಣ, ಶತ್ರುಕಾಟ ಇನ್ನೂ ಮುಂತಾದ ಸಮಸ್ಯೆಗಳಿಗೆ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ನಿಮಗೆ ಸುವರ್ಣ ಅವಕಾಶ. ಮಕ್ಕಳ ಯಾವುದೇ ಚಟುವಟಿಕೆ ಅಥವಾ ಸ್ನೇಹದ ಬಗ್ಗೆ ಚಿಂತೆ ಇರಬಹುದು. ವ್ಯಾಪಾರದಲ್ಲಿ ಕೆಲಸ ಕಡಿಮೆ ಮತ್ತು ಜವಾಬ್ದಾರಿಗಳು ಜಾಸ್ತಿ ಇರುತ್ತವೆ. ನ್ಯಾಯಾಲಯದಲ್ಲಿ ವಿಳಂಬ ಆಗಬಹುದು. ಅದಕ್ಕಾಗಿ ಸಿದ್ಧತೆಗಳು ಅನುಕೂಲಕರವಾಗಿರುತ್ತವೆ. ಸ್ನೇಹಿತರೆ ಮತ್ತು ಕುಟುಂಬದವರ ಜೊತೆ ಆನಂದ, ಪ್ರಮೋದ ಮತ್ತು ಮನರಂಜನೆಯಲ್ಲಿ ಖುಷಿಯಾಗಿ ಇರುತ್ತೀರಾ. ಆದರೆ ಮಾನಸಿಕ ಒತ್ತಡ ಇರಬಹುದು. ಆದ್ದರಿಂದ ಬಿಪಿ ಸಮಸ್ಯೆ ಹೆಚ್ಚಾಗಬಹುದು. ಕಂಪ್ಯೂಟರ್ ಕೆಲಸ ಜಾಸ್ತಿ ಮಾಡುವುದರಿಂದ ಕಣ್ಣಿನ ಸ್ನಾಯುಗಳ ಮೇಲೆ ಒತ್ತಡ ಹೆಚ್ಚಾಗಬಹುದು ಮತ್ತು ಹಣಕ್ಕೆ ಸಂಬಂಧಿಸಿದ ಚಿಂತೆ ಇರುತ್ತೆ. ಜೀವನದಲ್ಲಿ ಡಿಸಿಪ್ಲಿನ್ ಇಟ್ಟುಕೊಳ್ಳಿ. ಕಡಿಮೆ ಮಾತನಾಡಲು ಪ್ರಯತ್ನಿಸಿ. ನಿಮ್ಮ ಪಾಲಿಗೆ ಮುಖ್ಯವಾದ ನಿರ್ಧಾರಗಳ ಮೇಲೆ ಗಮನ ಕೊಡಿ. ಇತರರು ಹೇಳಿದ ಮಾತುಗಳಿಂದ ನಿಮ್ಮ ಗುರಿಯನ್ನು ಬದಲಾಯಿಸಬೇಡಿ. ಈಗಿನ ಸಮಯದಲ್ಲಿ ಕೆರಿಯರ್ ಸಂಬಂಧಿಸಿ ಪ್ರತಿಯೊಂದು ಅವಕಾಶದ ಮೇಲೆ ಗಮನ ಕೊಡಲು ಪ್ರಯತ್ನಿಸಿ. ಇತರ ವಿಷಯಗಳಿಂದ ಸ್ವಲ್ಪ ಗಮನ ತೆಗೆದು ಕೆರಿಯರ್ನನ್ನು ಗಂಭೀರವಾಗಿ ತೆಗೆದುಕೊಳ್ಳಿ. ಮತ್ತು ಸ್ನೇಹಿತರೆ, ಸ್ಥಳ ಬದಲಾವಣೆ ಸಂಬಂಧಿ ಯಾವುದಾದರೂ ಯೋಜನೆಯ ಬಗ್ಗೆ ಮತ್ತೆ ಗಂಭೀರವಾಗಿ ಯೋಚಿಸಿ. ದಿನನಿತ್ಯದ ಕೆಲಸಗಳಿಂದ ಬಿಟ್ಟು ಸ್ವಲ್ಪ ಸಮಯ ಆತ್ಮಾವಲೋಕನ ಮತ್ತು ಆತ್ಮ ಮಂಥನದಲ್ಲಿ ತೊಡಗಿ. ನಿಮ್ಮ ಪ್ರಯತ್ನ ಮತ್ತು ಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ. ಇದರಿಂದ ನಿಮ್ಮ ಅನೇಕ ಗೊಂದಲದ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಆದರೆ ಈ ಸಮಯದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಪೂರ್ಣವಾಗಿ ಬಳಸಿಕೊಳ್ಳಿ. ಸ್ನೇಹಿತರೆ, ನಿಮ್ಮ ವೈಯಕ್ತಿಕ ವಿಷಯಗಳಲ್ಲಿ ಬೇರೆಯವರ ಹಸ್ತಕ್ಷೇಪ ಆಗಲು ಬಿಡಬೇಡಿ. ಏಕೆಂದರೆ ಆ ಕಾರಣದಿಂದ ನಿಮ್ಮ ಸುಖ ಶಾಂತಿ ಕೆಡಬಹುದು. ಯಾವುದೇ ಅಮೂಲ್ಯ ವಸ್ತು ಕಳೆದು ಹೋಗುವ ಅಥವಾ ಕಳ್ಳತನವಾಗುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳು ತಮ್ಮ ಯಾವುದೇ ಪ್ರಾಜೆಕ್ಟ್ ಬಗ್ಗೆ ಚಿಂತಿಸುತ್ತಾರೆ ಮತ್ತು ವ್ಯಾಪಾರದಲ್ಲಿ ಮನಸ್ಸಿನಲ್ಲಿ ಅತಿಯಾದ ಆಸೆಯಿಂದ ಕೆಲವು ತೊಂದರೆಗಳು ಬರಬಹುದು. ಕೆಲಸವನ್ನು ಇತರರೊಂದಿಗೆ ಹಂಚಿಕೊಳ್ಳುವುದರಿಂದ ಸಾಕಷ್ಟು ಮಟ್ಟಿಗೆ ಒತ್ತಡ ಕಡಿಮೆ ಆಗುತ್ತೆ. ಕೆಲವು ಹೊಸ ಪ್ರಸ್ತಾವನೆಗಳು ಸಹ ಸಿಗುತ್ತವೆ. ರಾಸಾಯನಿಕ ವಸ್ತು ಖರೀದಿಸಬಹುದು. ಮತ್ತು ಸ್ನೇಹಿತರೆ, ನಿಮ್ಮ ರಾಶಿಯವರಿಗೆ ಇಂದಿನ ದಿನ ಖುಷಿಯಿಂದ ಕೂಡಿರುತ್ತದೆ. ತಂದೆಯಿಂದ ಬೆಂಬಲ ಸಿಗುತ್ತದೆ. ಇದರಿಂದ ಆತ್ಮವಿಶ್ವಾಸ ಸಹ ಹೆಚ್ಚಾಗುತ್ತದೆ. ಸಂಗಾತಿಯ ಜೊತೆ ಹೊಂದಾಣಿಕೆ ಇರುತ್ತೆ. ಧರ್ಮಕ್ಕಾಗಿ ಈ ಸಮಯ ಒಳ್ಳೆಯದು. ಮತ್ತು ಸ್ನೇಹಿತರೆ, ನೀವು ನಿಮ್ಮ ವ್ಯಾಪಾರವನ್ನು ಇನ್ನು ಮುಂದೆ ಬೆಳೆಸಲು ಬಯಸಿದರೆ ನೀವು ಕೌಶಲ್ಯ ಮತ್ತು ಹಿರಿಯರ ಸಹಾಯ ಪಡೆಯಿರಿ. ಇದರಿಂದ ನಿಮಗೆ ವ್ಯಾಪಾರದಲ್ಲಿ ಲಾಭ ಆಗುತ್ತದೆ ಮತ್ತು ನೀವು ವ್ಯಾಪಾರದಲ್ಲಿ ನಿಮ್ಮ ಹೆಸರನ್ನು ಸಹ ಹೆಚ್ಚಿಸಬಹುದು. ಮತ್ತು ಸ್ನೇಹಿತರೆ, ಪ್ರೇಮದ ಅಧಿಪತಿ ಗುರು ಅಷ್ಟಮ ಭಾವದಲ್ಲಿದೆ. ಆದ್ದರಿಂದ ನಿಮ್ಮ ಸಂಗಾತಿಯೊಂದಿಗೆ ಸಂಬಂಧದಲ್ಲಿ ಅಜಾಗರೂಕತೆ ಅಥವಾ ನಿರ್ಲಕ್ಷ್ಯ ತೋರಿಸಬೇಡಿ. ಇಲ್ಲ ಅಂದರೆ ಇರುವ ಪ್ರೀತಿಯು ಹೋಗಬಹುದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದೀರಾ? ಲೈಕ್ ಮಾಡುವುದನ್ನು ಮರೆತಿದ್ದರೆ ಈಗಲೇ ಲೈಕ್ ಮಾಡಿ. ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಹಾಗೆ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು.